ನಮಸ್ಕಾರ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ 1 ಕೋಟಿಯಷ್ಟು ಹೊಸ ಮನೆಗಳಿಗೆ ಇಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಸರ್ಕಾರದಿಂದ. ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಏನೆಲ್ಲ ಎಲಿಜಿಬಿಲಿಟಿ ಇರುತ್ತೆ, ಏನೆಲ್ಲ ದಾಖಲೆಗಳು ಬೇಕು, ಅರ್ಜಿಯನ್ನ ಸಲ್ಲಿಸೋದು ಹೇಗೆ ಒಂದೊಂದಾಗಿ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬಟನ್ ಆನ್ ಮಾಡಿ ಆಲ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ವೀಕ್ಷಕರೇ, ಈ ಒಂದು ಪೋರ್ಟಲ್ಗೆ ನೀವು ಬರಬೇಕಾಗತ್ತೆ. ಬಂದ ನಂತರ ಇಲ್ಲಿ ನೋಡಿ ಅಪ್ಲೈ ಫಾರ್ PMAY U 2.0 ಅಂತ ಇದೆ. ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ಒಂದು ಹೊಸ ಪೋರ್ಟಲ್ ಓಪನ್ ಆಗುತ್ತೆ. ಸೊ ಈ ಒಂದು ಪೋರ್ಟಲ್ಗೆ ನೀವು ಬಂದಾಗ ಇಲ್ಲಿ ನೀವು ಅಪ್ಲೈ ಮಾಡ್ಲಿಕ್ಕೆ ಲಿಂಕ್ ಕೊಟ್ಟಿರ್ತಾರೆ. ಈ ಒಂದು ಟ್ಯಾಬ್ ಕಾಣ್ತಾ ಇದೆ ನೋಡಿ, ಇಲ್ಲಿ ಅಪ್ಲೈ ಫಾರ್ PMAY U 2.0 ಈ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅರ್ಬನ್ 2.0 ಇನ್ಸ್ಟ್ರಕ್ಷನ್ ಫಾರ್ ದ ಯೂಸರ್ ಅಂತ ಇದೆ. ಈ ಒಂದು ಇನ್ಸ್ಟ್ರಕ್ಷನ್ ಅನ್ನ ನೀವು ಇಂಗ್ಲಿಷ್ ಮತ್ತೆ ಹಿಂದಿಯಲ್ಲಿ ಓದ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲಿ ಕನ್ನಡ ಲ್ಯಾಂಗ್ವೇಜ್ ಅನ್ನ ಕೊಟ್ಟಿಲ್ಲ. ಸೊ ಹಾಗಾಗಿ ಈ ಇನ್ಸ್ಟ್ರಕ್ಷನ್ ಅನ್ನ ಓದ್ಕೊಂಡ್ಬಿಟ್ಟು ಕ್ಲಿಕ್ ಟು ಪ್ರೊಸೀಡ್ ಈ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಡಾಕ್ಯುಮೆಂಟ್ ರಿಕ್ವೈರ್ಡ್, ಇಲ್ಲಿ ನಿಮ್ಗೆ ಡಾಕ್ಯುಮೆಂಟ್ ಏನೆಲ್ಲ ಬೇಕಾಗುತ್ತೆ ಅಂತ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಯಾರು ಹಾಕ್ತಾ ಇರ್ತಾರೋ ಅವ್ರದ್ದು ಆಧಾರ್ ಕಾರ್ಡ್ ನಂಬರು, ನಂತರ ಆಧಾರ್ ಕಾರ್ಡ್ ಅಲ್ಲಿ ಇರುವಂತ ಡೇಟಾ ಏನಿದೆಯೋ, ಹೆಸರಾಗಿರ್ಬೋದು, ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಎಲ್ಲವನ್ನ ಆಧಾರ್ ಕಾರ್ಡ್ ದಲ್ಲಿ ಯಾವ ತರ ಇದೆಯೋ ಅದೇ ತರ ನೀವು ಹಾಕ್ಬೇಕಾಗತ್ತೆ. ಸೊ ಇಲ್ಲಿ ಮಿಸ್ ಮ್ಯಾಚ್ ಆಗ್ಬಾರ್ದು. ಆಧಾರ್ ಕಾರ್ಡ್ ಅಲ್ಲಿ ಏನ್ ಡೀಟೇಲ್ ಇದೆಯೋ ಅದನ್ನ ಹಾಕ್ಬೇಕಾಗತ್ತೆ. ನೀವು ಎಷ್ಟು ಫ್ಯಾಮಿಲಿ ಮೆಂಬರ್ಸ್ ಇದೆಯೋ ಅಷ್ಟು ಮೆಂಬರ್ಗಳ ಆಧಾರ್ ನಂಬರು, ಆಧಾರ್ ಕಾರ್ಡ್ ದಲ್ಲಿ ಇರುವಂತಹ ಹೆಸರು, ಡೇಟ್ ಆಫ್ ಬರ್ತ್ ಕರೆಕ್ಟ್ ಹಾಕ್ಬೇಕಾಗತ್ತೆ. ನಂತರ ನಿಮ್ಮ ಹತ್ರ ಚಾಲ್ತಿಯಲ್ಲಿ ಇರುವಂತ ಅಕೌಂಟ್ ನಂಬರ್ ಬೇಕಾಗುತ್ತೆ, ಸರಿನಾ? ಇಲ್ಲಿ ಅಕೌಂಟ್ ನಂಬರು, ಬ್ಯಾಂಕ್ ನೇಮು, ಬ್ರಾಂಚ್, IFSC ಕೋಡ್, ಈ ಎಲ್ಲ ಡೀಟೇಲು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ನಲ್ಲಿ ಇರಬೇಕಾಗುತ್ತೆ. ಇದು ಈ ಬ್ಯಾಂಕು ಆಧಾರ್ ಕಾರ್ಡಿಗೆ ಲಿಂಕ್ ಇರಬೇಕಾಗುತ್ತೆ. ಸೊ ಆಧಾರ್ ಶೇಡಿಂಗ್ ಆಗಿರಬೇಕಾಗುತ್ತೆ. ನಿಮ್ಮ ಹತ್ರ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಇರಬೇಕಾಗುತ್ತೆ, ಯಾಕಂದ್ರೆ ಇನ್ಕಮ್ ಮತ್ತು ಪ್ರೂಫ್ ನೀವು ಕೊಡಬೇಕಾಗುತ್ತೆ. ಅದು ಡಾಕ್ಯುಮೆಂಟ್ ಅನ್ನ ನೀವು ಈ ಒಂದು ಅರ್ಜಿ ಸಲ್ಲಿಸುವಾಗ PDF ಫೈಲ್ ಅಲ್ಲಿ 100 KB ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಂತ ನಿಮ್ಮ ಲ್ಯಾಂಡ್ ಡಾಕ್ಯುಮೆಂಟ್ ಬೇಕಾಗುತ್ತೆ. ನಿಮ್ಮ ಹತ್ರ ಲ್ಯಾಂಡ್ ಇತ್ತಂದ್ರೆ ಆ ಲ್ಯಾಂಡ್ ಎಂದು ಡಾಕ್ಯುಮೆಂಟ್ ಬೇಕಾಗುತ್ತೆ. ಅದು ಅಪ್ಲೋಡ್ ಮಾಡ್ಲಿಕ್ಕೆ PDF ಫಾರ್ಮೆಟ್ ಅಲ್ಲಿ ನೀವು 1 MB ಸೈಜ್ ಅಲ್ಲಿ ನೀವು ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಡಾಕ್ಯುಮೆಂಟ್ಗಳು ರಿಕ್ವೈರ್ಡ್ ಇರುತ್ತೆ. ನಂತರ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಕೂಡ ಬೇಕಾಗುತ್ತೆ. ಇಲ್ಲಿ ಮೊಬೈಲ್ ನಂಬರು ಮೆನ್ಷನ್ ಮಾಡಿಲ್ಲ ಅವರು, ಸೊ ಹಾಗಾಗಿ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಕೂಡ ಬೇಕಾಗುತ್ತೆ. ನಂತರ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರ ನಂತರ ಇಲ್ಲಿ ನಿಮಗೆ ಪ್ರೀ ರಿಕ್ವೆಸ್ಟ್ ಪ್ಯಾರಾಮೀಟರ್ಸ್ ಆರ್ ಎಲಿಜಿಬಿಲಿಟಿ ಚೆಕ್ ಅಂತ ಹೇಳಿ ಕೇಳ್ತಾ ಇದೆ. ಸೊ ಇಲ್ಲಿ ನಿಮ್ಮ ಒಂದು ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಿಮ್ಮ ಒಂದು ಆದಾಯ ಸರ್ಟಿಫಿಕೇಟ್ ನಲ್ಲಿ ಅಷ್ಟನ್ನ ಮಾತ್ರ ನೀವು ಇಲ್ಲಿ ಹಾಕ್ಬೇಕಾಗತ್ತೆ. ಯಾಕೆಂತಂದ್ರೆ ಈ ಒಂದು ಅರ್ಜಿಯನ್ನ ನೀವು ಸಲ್ಲಿಸುವಾಗ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಕೂಡ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ನಂತರ ಇಲ್ಲಿ ಸೆಲೆಕ್ಟ್ ವರ್ಟಿಕಲ್ ಅಂತ ಇದೆ ನೋಡಿ, ಬೆನಿಫಿಷಿಯರ್ ಫಾರ್ ಲೇಡ್ ಕನ್ಸ್ಟ್ರಕ್ಷನ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ, ಡು ಯು ಹ್ಯಾವ್ ಓನ್ ಕೋಚ್ ಹೌಸ್ ಎನಿವೇರ್ ಇನ್ ಇಂಡಿಯಾ, ಸೊ ಇಲ್ಲಿ ನೋ ಅಂತ ಹೇಳಿ ಕೊಟ್ಕೊಳ್ಳಿ. ನಂತರ ಹ್ಯಾವ್ ಯು ಅವೈಲೇಬಲ್ ಬೆನಿಫಿಟ್ಸ್ ಅಂಡರ್ ಎನಿ ಹೌಸಿಂಗ್ ಸ್ಕೀಮ್ ಆಫ್ ಸೆಂಟ್ರಲ್ ಆರ್ ಸ್ಟೇಟ್ ಗೌರ್ಮೆಂಟ್ ಇನ್ ಪಾಸ್ಟ್ 20 years, ಇದನ್ನ ಕೂಡ ನೋ ಅಂತ ಹೇಳಿ ಕೊಡಿ. ಸೊ ಚೆಕ್ ಎಲಿಜಿಬಿಲಿಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ನೋಡಿ ಕನ್ಸೆಂಟ್ ಫಾರ್ ಆಧಾರ್ ಅಥೆಂಟಿಕೇಶನ್ ಅಂತ ಹೇಳಿ ಬಂದಿದೆ. ಸೊ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಅನ್ನ ನೀವು ಈ ಒಂದು ಬಾಕ್ಸ್ ನಲ್ಲಿ ಹಾಕ್ಬೇಕಾಗತ್ತೆ. ಅಂದ್ರೆ ನೇಮ್ ಆಸ್ ಪರ್ ಆಧಾರ್, ನಿಮ್ಮ ಆಧಾರ್ ಕಾರ್ಡ್ ದಲ್ಲಿ ಏನ್ ಹೆಸರು ಇದೆಯೋ, ಕ್ಯಾಪಿಟಲ್ ಇದ್ರೆ ಕ್ಯಾಪಿಟಲ್, ಸ್ಮಾಲ್ ಇದ್ರೆ ಸ್ಮಾಲ್, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗದೆ ಇರೋ ತರ ನೀವು ಇಲ್ಲಿ ಹಾಕ್ಬೇಕಾಗತ್ತೆ. ಇದರ ನಂತರ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ಒಂದು ಚೆಕ್ ಮಾರ್ಕ್ ಇದೆ, ಇದು ಕನ್ಸೆಂಟ್ ಇದು. ಸೊ ಇದನ್ನ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಜನರೇಟ್ OTP ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನೋಡಿ, ನೀವು ಕೊಟ್ಟಿರುವಂತ ಒಂದು ಮೊಬೈಲ್ ನಂಬರು ಆಧಾರ್ ಕಾರ್ಡ್ಗೆ ಲಿಂಕ್ ಇರುತ್ತಲ್ವಾ, ಆ ಒಂದು ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. ಆ ಒಂದು OTP ಅನ್ನ ನೀವು ಇಲ್ಲಿ ಹಾಕ್ಬೇಕಾಗತ್ತೆ. ಇಲ್ಲಿ ನೋಡಿ ಬಂದಿರುವಂತ OTP ಅನ್ನ ಹಾಕ್ಬಿಟ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ನೆಕ್ಸ್ಟ್ ನಿಮ್ಗೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 5 ಟ್ಯಾಬ್ಗಳಿದಾವೆ. ಒಂದು ಪರ್ಸನಲ್ ಡೀಟೇಲ್ಸ್, ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್, ಹೌಸ್ ಹೋಲ್ಡ್ ಡೀಟೇಲ್ಸ್, ಅಡ್ರೆಸ್ ಡೀಟೇಲ್ಸ್, ಬ್ಯಾಂಕ್ ಡೀಟೇಲ್ಸ್.
ಸೊ ಇಷ್ಟು ಡೀಟೇಲ್ ಗಳನ್ನ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೋಡಿ ಪ್ರಿಪೇರ್ಡ್ ಕಾಂಪೋನೆಂಟ್ ಆಫ್ ಸ್ಕೀಮ್, ಇಲ್ಲಿ ನೀವು ಬೆನಿಫಿಷರಿ ಲೆಡ್ ಕನ್ಸ್ಟ್ರಕ್ಷನ್ ಅಂತ ಹೇಳಿ ತಗೊಂಡಿದ್ರ. ನಂತರ ಆಧಾರ್ ಕಾರ್ಡ್ ದಲ್ಲಿ ಇರುವಂತಹ ಹೆಸರು ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ ಅನ್ನ ಹಾಕಿ, ಡೇಟ್ ಆಫ್ ಬರ್ತ್ ಅನ್ನ ಹಾಕಿ. ನೆಕ್ಸ್ಟ್ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ಹಾಕಬೇಕಾಗತ್ತೆ, ಇಮೇಲ್ ಐಡಿ ಅನ್ನ ಹಾಕಬೇಕಾಗತ್ತೆ, ನಿಮ್ಮ ಜೆಂಡರ್, ನಿಮ್ಮ ಮ್ಯಾರಿಡ್ ಸ್ಟೇಟಸ್ ಏನಿದೆಯೋ ಅದನ್ನ ಹಾಕಿ. ನಂತರ ಇಲ್ಲಿ ನಿಮ್ಮ ತಂದೆ ಹೆಸರನ್ನ ಹಾಕಬೇಕಾಗತ್ತೆ, ಅವರ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕಬೇಕಾಗತ್ತೆ. ತಾಯಿ ಆಧಾರ್ ಕಾರ್ಡ್ ನೇಮ್ ಅನ್ನ ಹಾಕಬೇಕಾಗತ್ತೆ, ತಾಯಿಯ ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕಬೇಕಾಗತ್ತೆ. ನಂತರ ಇಲ್ಲಿ ನೀವು ಏನ್ ವರ್ಕ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಹಾಕಬೇಕಾಗತ್ತೆ. ಇಲ್ಲಿ ಆಕ್ಯುಪೇಷನ್ ಹಾಕಬೇಕಾಗತ್ತೆ. ಇದರ ನಂತರ ಇಲ್ಲಿ ನೋಡಿ ಎಂಪ್ಲಾಯ್ ಸ್ಟೇಟಸ್ ಇದೆಲ್ಲ ಫಿಲ್ಅಪ್ ಮಾಡಿದ ನಂತರ ರಿಲಿಜನ್ ಹಾಕಿ, ಕ್ಯಾಟಗರಿನ ಹಾಕಿ, ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿದೆ ಅದನ್ನ ಹಾಕಿ. ಇಲ್ಲಿ ನೀವು ಎಲ್ಲಾದ್ರೂ ವರ್ಕ್ ಮಾಡ್ತಾ ಇದ್ರ ಅಂತ ಕೇಳ್ತಾ ಇದೆ. ಇಲ್ಲಿ ಅಂಗನವಾಡಿ ವರ್ಕರು, ಆರ್ಟಿಸ್ಟ್, ಅಂಡರ್ PM, ವಿಶ್ವಕರ್ಮ, ಸಫಾಯಿ ಕರ್ಮಿ ಇದೆಲ್ಲ ಕೇಳ್ತಾ ಇದೆ. ಇಲ್ಲೇನು ನೀವು ವರ್ಕ್ ಮಾಡ್ತಾ ಇಲ್ಲ ಅಂತಂದ್ರೆ ನೋ ಅಂತ ಹೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ನೋಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಡೀಟೇಲ್ಸ್ ಗಳು ಇಲ್ಲಿ ಬರುತ್ತೆ. ಇಲ್ಲಿ ಫ್ಯಾಮಿಲಿ ಮೆಂಬರ್ ಡೀಟೇಲ್ಸ್ ಗಳನ್ನ ನೀವು ಹಾಕಬೇಕಾಗತ್ತೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಮಂದಿ ಇದ್ದೀರಾ ರೇಷನ್ ಕಾರ್ಡ್ ಅಲ್ಲಿ. ಸೊ ನೇಮ್ ಹಾಕಿ, ಡೇಟ್ ಆಫ್ ಬರ್ತ್ ಹಾಕಿ, ರಿಲೇಷನ್ ಹಾಕಬೇಕಾಗತ್ತೆ, ಜೆಂಡರ್ ಹಾಕಬೇಕಾಗತ್ತೆ, ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗತ್ತೆ. ನಂತರ ಇಲ್ಲಿ ನೀವು ಆಕ್ಯುಪೇಷನ್ ಅನ್ನ ಹಾಕಬೇಕಾಗತ್ತೆ. ಇದರ ನಂತರ ಆಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಮಂದಿ ಇದ್ದೀರೋ ಅಷ್ಟು ಜನರ ಲಿಸ್ಟ್ ಅನ್ನ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗತ್ತೆ. ಇಲ್ಲಿ ಒಂದು ಲೈನ್ ಮಾತ್ರ ಕಾಣ್ತಾ ಇದೆ. ಇದು ಆಡ್ ಮಾಡಿದ ನಂತರ ಮತ್ತೆ ನಿಮ್ಗೆ ಯಾರ ಡೀಟೇಲ್ ನ ಆಡ್ ಮಾಡಿರ್ತೀರೋ ಅದು ಕೆಳಗಡೆ ಬರುತ್ತೆ. ನಂತರ ಇಲ್ಲಿ ಮತ್ತೆ ಬ್ಲಾಂಕ್ ಆಗಿರುತ್ತಲ್ವಾ, ಮತ್ತೆ ನೀವು ಇನ್ನೂ ಒಂದು ಮೆಂಬರ್ ಡೀಟೇಲ್ಸ್ ಗಳನ್ನ ಸೇಮ್ ಆಸ್ ಇಟ್ ಇಸ್ ನೀವು ಮೊದಲು ಆಡ್ ಮಾಡಿರೋ ತರನೇ ಇಲ್ಲಿ ಆಡ್ ಮಾಡಬಹುದು. ಇದರ ನಂತರ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇದರ ನಂತರ ಇಲ್ಲಿ ಹೌಸ್ ಹೋಲ್ಡ್ ಡೀಟೇಲ್ಸ್ ಬರುತ್ತೆ. ಇಲ್ಲಿ ನೀವು ಇವಾಗ ಹೌಸ್ ಹೋಲ್ಡ್ ಕ್ಯಾಟಗರಿನ EWS ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಇಲ್ಲಿ ನೋಡಿ ವೆದರ್ ಫ್ಯಾಮಿಲಿ ಓನ್ ಹೌಸ್ ಎನಿವೇರ್ ಇನ್ ಇಂಡಿಯಾ ಇಲ್ಲ ಅಂತ ಹೇಳಿ ಕೊಟ್ಟಿದ್ದೀರಾ. ನಂತರ ನಿಮ್ಮ ಒಂದು ಇನ್ಕಮ್ ಎಷ್ಟಿದೆಯೋ ಅಷ್ಟನ್ನ ಇಲ್ಲಿ ಹಾಕಿರೋದು ಡೀಟೇಲ್ ಇಲ್ಲಿ ಶೋ ಆಗ್ತಾ ಇರುತ್ತೆ. ಇನ್ಕಮ್ ಸರ್ಟಿಫಿಕೇಟ್ ಅನ್ನ ನಾನು ಅಪ್ಲೋಡ್ ಮಾಡ್ಬೇಕು ಅಂತ ಹೇಳಿದ್ನಲ್ವಾ, ಓನ್ಲಿ PDF ಫೈಲ್ ಮ್ಯಾಕ್ಸಿಮಮ್ ಸೈಜ್ ಬಂದ್ಬಿಟ್ಟು 100 KB ಅಷ್ಟೇ ಇರುತ್ತೆ. 100 KB ಒಳಗಡೆ ನೀವು ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಸ್ಕ್ಯಾನ್ ಮಾಡಿಬಿಟ್ಟು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ, ಸರಿನಾ. ಇದರ ನಂತರ ನೀವಿಲ್ಲಿ ನೋಡಿ ನಂಬರ್ ಆಫ್ ಇಯರ್ಸ್ ಆಫ್ ಸ್ಟೇಯಿಂಗ್ ಇನ್ ಪ್ರೆಸೆಂಟ್ ಟೌನ್ ಆರ್ ಸಿಟಿ ಅಂತ ಹೇಳಿ ಕೊಟ್ಟಿದ್ದಾರೆ. ನೀವು ಎಷ್ಟು ವರ್ಷದಿಂದ ನೀವು ಈ ಒಂದು ಪ್ಲೇಸ್ ಅಲ್ಲಿ ಇದೀರಾ ಅಂತ ಹೇಳಿ. ಸೊ ಇಲ್ಲಿ ಎಷ್ಟು ವರ್ಷದಿಂದ ಒಂದೇ ಪ್ಲೇಸ್ ಅಲ್ಲಿ ಇದೀರಾ ಅನ್ನೋದಕ್ಕೆ ಇಲ್ಲಿ ನಿಮ್ಗೆ ಕೇಳ್ತಾ ಇದ್ದಾರೆ. ಸೊ ಅದನ್ನ ನೀವು ಇಲ್ಲಿ ಎಷ್ಟು ಇಯರ್ ದಿಂದ ಇದೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರ ನಂತರ ಇಲ್ಲಿ ನಿಮ್ಮ 4ನೇ ಸ್ಟೆಪ್ ಅಡ್ರೆಸ್ ಡೀಟೇಲ್ ಕೊಡೋದು ಬರುತ್ತೆ. ಇಲ್ಲಿ ನಿಮ್ಮ ಒಂದು ಅಡ್ರೆಸ್, ಹೌಸ್ ನಂಬರು, ನಿಮ್ಮ ಸ್ಟ್ರೀಟು, ಸ್ಟೇಟು, ಡಿಸ್ಟಿಕ್ಕು, ತಾಲೂಕು, ಸಿಟಿ ಏನಿದೆಯೋ ಎಲ್ಲವನ್ನ ಇಲ್ಲಿ ನೀವು ಫಿಲ್ಅಪ್ ಮಾಡ್ಕೊಳ್ಳಿ. ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಕೂಡ ನೀವು ಫಿಲ್ಅಪ್ ಮಾಡ್ಕೋಬೇಕಾಗತ್ತೆ. ಒಂದು ವೇಳೆ ಒಬ್ಬೊಬ್ಬರು ಬೇರೆ ಡಿಸ್ಟಿಕ್ ಅಲ್ಲಿ ಇರ್ತಾರೆ, ಅವರ ಒಂದು ಪರ್ಮನೆಂಟ್ ಪ್ಲೇಸ್ ಅಡ್ರೆಸ್ ಬೇರೆ ಇರುತ್ತೆ. ಸೊ ಇದನ್ನ ನೋಡ್ಕೊಂಡ್ಬಿಟ್ಟು ಅಡ್ರೆಸ್ ಮಾಡ್ಕೊಳ್ಳಿ. ಇದರ ನಂತರ ನೀವು ಕನ್ಸ್ಟ್ರಕ್ಷನ್ ಮಾಡುವಂತ ಅಥವಾ ನೀವು ಸರ್ಕಾರದಿಂದ ಸಿಗುವಂತ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಮನೆಯನ್ನ ಕಟ್ಟಿಸಬೇಕು ಅಂತಂದ್ರೆ ನಿಮ್ಮ ಹತ್ರ ಖಾಲಿ ಲ್ಯಾಂಡ್ ಇರುತ್ತಲ್ವಾ, ಆ ಒಂದು ಲ್ಯಾಂಡಿನ ಅಡ್ರೆಸ್ ಕೂಡ ನೀವು ಇಲ್ಲಿ ಹಾಕಬೇಕಾಗತ್ತೆ. ನೀವು ಕಟ್ಟಿಸ್ತಾ ಇರುವಂತ ಮನೆಯ ಅಡ್ರೆಸ್ ಕೂಡ ಇಲ್ಲಿ ಹಾಕಬೇಕಾಗತ್ತೆ. ಇದರ ನಂತರ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಕೊನೆಯ ಟ್ಯಾಬ್ ಬಂದ್ಬಿಟ್ಟು ಬ್ಯಾಂಕ್ ಡೀಟೇಲ್ಸ್. ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಅನ್ನ ಹಾಕಿ, ಇನ್ನೊಂದ್ಸತಿ ಕನ್ಫರ್ಮೇಶನ್ ಗಾಗಿ ಇನ್ನೊಂದ್ಸತಿ ಅಕೌಂಟ್ ನಂಬರ್ ಅನ್ನ ಹಾಕಿಬಿಟ್ಟು IFSC ಕೋಡ್ ಹಾಕಿ ಗೆಟ್ ಬ್ಯಾಂಕ್ ಡೀಟೇಲ್ಸ್ ಅಂತಂದ್ರೆ ನಿಮ್ಮ ಒಂದು ಬ್ಯಾಂಕಿನ ಡೀಟೇಲು ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಕೂಡ ನೋ ಅಂತ ಹೇಳಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ 2 ಕನ್ಸೆಂಟ್ ಗಳು ಇದಾವೆ. ಈ ಒಂದು ಕನ್ಸೆಂಟ್ ಗಳನ್ನ ಕ್ಲಿಕ್ ಮಾಡಿ ಫೈನಲ್ ಸೇವ್ ಅಂತ ಹೇಳಿ ಕೊಡಿ. ಈ ಒಂದು ಫಿಲ್ಅಪ್ ಮಾಡಿರುವಂತ ನಿಮ್ಮ ಡೀಟೇಲು ಸರ್ಕಾರಕ್ಕೆ ಮುಟ್ಟುತ್ತೆ. ಆ ಒಂದು ಯೋಜನೆಯಿಂದ ನಿಮಗೆ ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿದ ನಂತರ ನಿಮಗೆ ಸ್ಯಾಂಕ್ಷನ್ ಆಗುತ್ತೆ. ಸ್ಯಾಂಕ್ಷನ್ ಆದ ನಂತರ ನೀವು ಯಾವ ಪ್ಲೇಸ್ ಅಲ್ಲಿ ಕಟ್ಟಿಸ್ಕೋಬೇಕು ಅಂತ ಅನ್ನೋ ಒಂದು ಡೀಟೇಲ್ ಅನ್ನ ಇಲ್ಲಿ ಸಬ್ಮಿಟ್ ಮಾಡಿರ್ತಾರೋ ಅದೇ ಪ್ಲೇಸ್ ಅಲ್ಲಿ ನೀವು ಲೊಕೇಟ್ ಆಗಿರುತ್ತೆ. ಸೊ ನೀವು ಕಟ್ಟಿಸ್ಕೋಬಹುದು ನಿಮ್ಮ ಒಂದು ಗೌರ್ಮೆಂಟ್ ಇಂದ ಸ್ಯಾಂಕ್ಷನ್ ಆದ ಹಣದಿಂದ. ಸೊ ವೀಕ್ಷಕರೇ, ಈ ಮಾಹಿತಿ ತಮಗೆ ಉಪಯೋಗ ಅನಿಸಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.